ಹಲವು, ಚಿಕಿತ್ಸೆ ಒಂದೇ. ಹಲವು ರೋಗಗಳಿಗೆ ಇಲ್ಲಿದೆ ಮದ್ದು. ಪಾರಂಪರಿಕ ವೈದ್ಯ ಪದ್ಧತಿಯ ಸ್ಪೆಷಾಲಿಟಿ. ಇದುವೇ ಈ ಹೊತ್ತಿನ ವಿಶೇಷ ಸಂಜೀವಿನಿ. ನಾನು ಪ್ರತಿಮಾ. ಆಧುನಿಕ ವೈದ್ಯ ಪದ್ಧತಿ ಬೆಳೆದಿದೆಯಾದರೂ ಮನುಷ್ಯರನ್ನ ರೋಗ ರುಜಿನಗಳು ಮಾತ್ರ ನಿತ್ಯ ಕಾಡುತ್ತವೆ. ವೈದ್ಯಕೀಯ ಲೋಕಕ್ಕೆ ಸವಾಲಾಗೋ ಕಾಯಿಲೆಗಳು ಹುಟ್ಕೊಳ್ತಿವೆ. ಅಂಥದ್ರಲ್ಲಿ ಹಲವಾರು ಕಾಯಿಲೆಗಳಿಗೆ ಪಾರಂಪರಿಕ ವೈದ್ಯ ಪದ್ಧತಿ ಚಿಕಿತ್ಸೆಯು ಜೀವ ಸಂಜೀವಿನಿಯಾಗಿದೆ. ಹಾಗಾದ್ರೆ ಈ ಪಾರಂಪರಿಕ ವೈದ್ಯಕೀಯ ಕುಟೀರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಸೀತನಾಯಕನಹಳ್ಳಿಯಲ್ಲಿರುವ ಪಾರಂಪರಿಕ ಕುಟೀರಕ್ಕೆ ನಾವು ಭೇಟಿ ನೀಡಿದಾಗ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಬುದ್ಧನ ಪ್ರತಿಮೆಯ ದರ್ಶನವಾಗುತ್ತೆ. ಇಲ್ಲಿ ಎತ್ತ ನೋಡಿದ್ರೂ ಕಾಣಸಿಗೋದು ಹಚ್ಚ ಹಸಿರು. ಔಷಧಿ ಗುಣವುಳ್ಳ ಅಮೃತ ಬಳ್ಳಿ, ಲೋಳೆ ರಸದ ಗಿಡ, ಹತ್ತಿರಿಕೆ ಸೊಪ್ಪು, ಕಲ್ಲು ಹೂವಿನ ಗಿಡ, ಎಕ್ಕೆ ಗಿಡ, ಬೇವು, ಗುಲಗಂಜಿ ಸೊಪ್ಪು ಹೀಗೆ ಕಾಯಿಲೆ ಗುಣಪಡಿಸುವ ಗಿಡಮೂಲಿಕೆಗಳು ಇಲ್ಲಿ ಕಾಣಸಿಗುತ್ತವೆ. ಆಧುನಿಕ ಮತ್ತು ಆಯುರ್ವೇದಿಕ ಪದ್ಧತಿ ಅಭಿವೃದ್ಧಿಯಾಗುವ ಮೊದಲು ಈ ಪಾರಂಪರಿಕ ವೈದ್ಯ ಪದ್ಧತಿಯ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಪುರಾಣ ಮತ್ತು ಇತಿಹಾಸದಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಯ ಬಗ್ಗೆ ಹಲವಾರು ಉಲ್ಲೇಖಗಳಿವೆ. ಹಿಂದೆ ಶೀತ ನೆಗಡಿ ಬಂದ್ರೆ ಮನೆಯಲ್ಲಿಯೇ ಅಜ್ಜಿ ಕಷಾಯ ತಯಾರು ಮಾಡ್ತಿದ್ರು. ಈಗ ತಲೆನೋವು ಬಂದ್ರೆ ಅಲೋಪತಿ ಚಿಕಿತ್ಸೆ ಪಡೆಯುತ್ತಾರೆ. ಇದರಿಂದ ಅಡ್ಡ ಪರಿಣಾಮಗಳಾಗಿ ನಾನಾ ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ. ಆದರೆ ಪಾರಂಪರಿಕ ವೈದ್ಯಕೀಯ ಕುಟೀರ ಇದಕ್ಕೆ ಭಿನ್ನವಾಗಿದೆ. ಇಲ್ಲಿ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ಕುಟೀರದ ಮುಂದೆ ಸಿಗುವ ಔಷಧಯುಕ್ತ ಗಿಡ ಮೂಲಿಕೆಗಳಿಂದ ಚಿಕಿತ್ಸೆ ನೀಡುತ್ತಾರೆ. ಕೆಲವೇ ದಿನಗಳಲ್ಲಿ ಅದು ಮುಕ್ತಾಯ ಆಗುವಂಥ ಮೂಮೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ದಿವಸ ನೀವು ಜ್ವರ ಬಂತು ಅಂದರೆ ಪ್ಯಾರಾಸಿಟಮಾಲ್ ತಿಂತೀರಿ. ಹಾಗೆಯೇ ಪ್ಯಾರಾಸಿಟಮಾಲ್ ತಿಂದರೆ ಕಿಡ್ನಿ ಹೋಗುತ್ತೆ ಅಂತ ಒಂದು ಇದಿದೆ. ಆಮೇಲೆ ಎಲ್ಲ ಆಧುನಿಕ ಪದ್ಧತಿಯ ಔಷಧಿಗಳೇನಿದೆ ಅವೆಲ್ಲವೂ ಕೂಡ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿದೆ ಇವತ್ತೊಂದು ದಿವಸ. ಹಾಗಾಗಿ ಈ ಒಂದು ಪರಂಪರೆಯ ವೈದ್ಯ ಪದ್ಧತಿಯಲ್ಲಿ ಅವ್ರ ಮನೆಯಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ವಸ್ತುಗಳನ್ನೇ ಬಳಸ್ಕೊಂಡು ತಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶಿ ಆಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕಟ್ಟಿದ್ದೀವಿ. ಆಧುನಿಕ ವೈದ್ಯ ಪದ್ಧತಿ ಅಭಿವೃದ್ಧಿ ಆಗ್ತಾ ಇದ್ದಂತೆಯೇ ಪಾರಂಪರಿಕ ವೈದ್ಯ ಚಿಕಿತ್ಸೆ ಮೂಲೆ ಗುಂಪಾಗಿದೆ. ಆದರೆ ನಶಿಸಿ ಹೋಗುತ್ತಿರುವ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಕಾಪಾಡುವ ಉದ್ದೇಶದಿಂದ ನಾಗರಾಜು ಇದನ್ನ ಅನುಸರಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಮನುಷ್ಯನಿಗೆ ಕಾಡುವ ಚರ್ಮ ರೋಗಗಳ ಪೈಕಿ ಸೋರಿಯಾಸಿಸ್ ಮತ್ತು ಬಿಳಿ ಮಚ್ಚೆ ರೋಗಕ್ಕೆ ಬೇವಿನ ಸೊಪ್ಪು, ಗುಲಗಂಜಿ, ಕಕ್ಕೆಬೇರಿನ ಗಿಡಮೂಲಿಕೆ ತಂದು ಅದನ್ನ ಕುಟ್ಟಿ ಅರೆದು ಔಷಧಿಯನ್ನ ಮೈಗೆ ಲೇಪನ ಮಾಡ್ತಾರೆ. ಒಂದು ಸೋರಿಯಾಸಿಸ್ಸು ಮತ್ತು ಬಿಳಿ ಮಚ್ಚೆಗಳು, ಅದನ್ನು ತೊನ್ನು ಅಂತೇಳಿ ಬೇರೆ ಹೆಸರಿಡ್ತಾರೆ. ಆ್ಯಕ್ಚುಲಿ ಎಲ್ಲ ಬಿಳಿ ಮಚ್ಚೆಗಳು ತೊನ್ನಲ್ಲ. ಆಮೇಲೆ ಸೋರಿಯಾಸಿಸ್ ಅಂತ ಹೇಳಿದ್ರೆ ಇವತ್ತು ದಿವಸ ಅದು ವಾಸನೆ ಆಗೋಲ್ಲ ಅಂತೇಳ್ಬಿಟ್ಟು ಡಾಕ್ಟರ್ ಕೂಡ ಹೇಳ್ತಾರೆ. ಆದರೆ ನಾವು ಯಾವ ಔಷಧಿಯನ್ನು ಕೊಡೋದಿಲ್ಲ. ಅವ್ರಿಗೆ ಗೊತ್ತಾಗೋಂಗೆ ದಾಸವಾಳ, ಬೆಟ್ಟದ ಮನೆಯಲ್ಲಿ ಸೊಪ್ಪು, ಆಮೇಲೆ ಆಲೋವೆರಾ, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಗುಲಗಂಜಿ ಸೊಪ್ಪು, ಈ ಸೊಪ್ಪುಗಳನ್ನೆಲ್ಲ ಹಾಕಿ ಅರೆದು ಅದನ್ನು ಒಂದು 8 ದಿವಸಗಳ ಕಾಲ ಮೈಗೆ ಲೇಪನ ಹಾಕ್ತೀವಿ. ಲೇಪನ ಹಾಕಿದ ಮೇಲೆ ಫುಲ್ ಕ್ಯೂರ್ ಆಗುತ್ತೆ. ಆಮೇಲೆ ಕಕ್ಕೆ ಬೇರು ಅಂತಿರುತ್ತೆ, ಕಕ್ಕೆ ಬೇರೆಯಲ್ಲಿ ಕಷಾಯ ಮಾಡಿಕೊಡ್ತೀವಿ ಅಥವಾ ಅವರೇ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀವಿ. ಅವ್ರಿಗೆ ಪೂರ್ಣ ಗುಣಮುಖ ಆಗುತ್ತೆ. 8 ದಿನಗಳ ಕಾಲ ರೋಗಿಗಳಿಗೆ ಚಿಕಿತ್ಸೆ ನೀಡಿದ ನಂತರ ಚರ್ಮ ವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತೆ. ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ರೋಗಿಯ ಮುಂದೆ ಔಷಧಿ ತಯಾರಿಸಿ ಚಿಕಿತ್ಸೆ ನೀಡಲಾಗುತ್ತೆ. ಆಧುನಿಕ ವೈದ್ಯ ಪದ್ಧತಿ ತೀರಾ ದುಬಾರಿ ಆಗ್ಬಿಟ್ಟಿದೆ. ಬಡವರು ಕಾಯಿಲೆ ಬಿದ್ದರೂ ಆಸ್ಪತ್ರೆಗೆ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ನಾಗರಾಜು ಅವರು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅನುಸರಿಸಿ ಉಚಿತ ಚಿಕಿತ್ಸೆ ನೀಡೋ ಮೂಲಕ ಹಲವು ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ. ಆ ಕಾರಣದಿಂದಲೇ ನೆರೆಯ ರಾಜ್ಯಗಳಿಂದಲೂ ರೋಗಿಗಳು ಇಲ್ಲಿಗೆ ಬರ್ತಾರೆ.
ಈ ವೈದ್ಯ ಪದ್ಧತಿ ನಂಬಿ ದೂರದ ಊರುಗಳಿಂದ ರೋಗಿಗಳು ಇಲ್ಲಿಗೆ ಬರ್ತಾರೆ. ನೆರೆಯ ತಮಿಳುನಾಡಿನ ಹೊಸೂರು ನಿವಾಸಿ ವೆಂಕಟಸ್ವಾಮಿ ಕಿಡ್ನಿ ವೈಫಲ್ಯದಿಂದ ಹೊಸೂರು, ಬೆಂಗಳೂರಿನ ನಾನಾ ಕಡೆ ಆಸ್ಪತ್ರೆಯಲ್ಲಿ ತೋರಿಸಿದ್ರೂ ಗುಣಮುಖರಾಗಿರಲಿಲ್ಲ. ಬಳಿಕ ಕುಟೀರಕ್ಕೆ ಬಂದು ಪಾರಂಪರಿಕ ವೈದ್ಯಕೀಯ ಚಿಕಿತ್ಸಾ ವಿಧಾನದಿಂದ ಗುಣಮುಖರಾಗಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ ಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಔಷಧಿ ತಿಂದ ಮೇಲೆ ನನಗೆ ಚೆನ್ನಾಗಿ ನನ್ನ ವೆಲ್ತ್ ಎಲ್ಲ ಚೆನ್ನಾಗಿದೆ. ಈಗೆಲ್ಲ ಆರೋಗ್ಯವಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಅನ್ನಕ ಮೈ ಊದೋಗ್ಬಿಟ್ಟಿತ್ತು. ಅನ್ನಕ ಮಾಲೂರು ಆಸ್ಪತ್ರೆಗೆ ಬಂದೆ. 15 ದಿನದ್ದೇ ಮೇಲಾಗಲ್ಲ ಏನನ್ನು. ಅನ್ನಕ ಯಾರೋ ಹೇಳಿದ್ರು ಇಲ್ಲಿಗೆ ಹಿಂಗೆ ಮಾಡ್ತಾರೆ ಆಯುರ್ವೇದಕ್ಕೆ ಅಂದರು. ಇಲ್ಲಿಗೆ ಬಂದೆ. ಅನ್ನಕ ಅವರು ನನ್ನ ತಾಗ ಏನೂ ತಕ್ಕನಲ್ಲ, ಕೊಟ್ಟರು ಔಷಧ. ಕೆಲವು ದಿನ ಬಾಪ ಒಂದು 3 ಸಲ ಅಂದರು. 3 ಸಲ ಬಂದು ಮದ್ದು ಕೊಟ್ಟರೆ ಅಲ್ಲಿ ಕಾಸಿನಕ ಮೇಲೆ ಚೆನ್ನಾಗಿದ್ದೀನಿ. ಅಷ್ಟೇ ಅಲ್ಲದೆ ದೂರದ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ರಾಜಂಪೇಟೆಯಿಂದ ರೋಗಿಗಳು ಇಲ್ಲಿಗೆ ಬರ್ತಾರೆ. ಚರ್ಮವ್ಯಾಧಿ ಇರುವ ಶ್ರೀನಿವಾಸುಲು ಇಲ್ಲಿಗೆ ಭೇಟಿ ನೀಡಿ ಮೈ ಮೇಲೆ ಇರುವ ಬಿಳಿ ಮಚ್ಚೆಗಳಿಗೆ ಕುಟೀರದಲ್ಲಿಯೇ ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಸಿ ಮೈಗೆ ಲೇಪನ ಮಾಡಿದ್ರಿಂದ ಚರ್ಮದ ಕಾಯಿಲೆ ಗುಣಮುಖವಾಗಿದೆ. చాలా సార్లు చూపించుకున్నాము. సొరాసిస్ ఎక్కడ బాగా కాలేదు. ఆ తర్వాత వస్తుంది పోతుంది. ఇక్కడ వచ్చేసి ఆశ్రమంలో స్వామి గారు బాగా చేస్తా అని చెప్పన్నారు. దానివల్ల ఇక్కడికి వచ్చినాము. 3 రోజుల నుంచి ట్రీట్మెంట్ చేయించుకున్నాము. బాగుంది. ಕೇವಲ ಚರ್ಮ ವ್ಯಾಧಿಗಳಿಗೆ ಅಲ್ಲದೆ ಹಲವು ಗುಪ್ತ ಕಾಯಿಲೆಗಳಿಗೂ ಸಹ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಮಹಿಳೆಯರಲ್ಲಿ ಕಾಡುವ ಗುಪ್ತವಾದ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇದೆ. ಹೊಟ್ಟೆ ನೋವು, ತಲೆನೋವು, ಬ್ಯಾಕ್ ಪೇನ್ಗಳಿಗೆ ಇಲ್ಲಿ ಚಿಕಿತ್ಸೆ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರಲ್ಲಿ ಕಾಡುವ ಮನೋರೋಗಕ್ಕೆ ಪಾರಂಪರಿಕ ಚಿಕಿತ್ಸೆ ನೀಡಲಾಗುತ್ತೆ. ನಂಗೆ ನರಗಳ ಪ್ರಾಬ್ಲಮ್ ಇತ್ತು, ತಲೆನೋವು, ಈ ಕೈ ಕಾಲೆಲ್ಲ ಜಾಸ್ತಿ ನೋವು, ಗ್ಯಾಸ್ ಟ್ರಬಲ್ ಎಲ್ಲ ಇತ್ತು. ಇಲ್ಲಿಗೆ ಬಂದಮೇಲೆ ఇవరు ట్రీట్మెంట్ ಚೆನ್ನಾಗಿ కొట్టరు, ಸ್ವಲ್ಪ పర్వాగిಲ್ಲ. ఇవాళ ఇక్కడెళ్ళనే హాస్పిటల్లో చూపించుకున్నాను, ఏలూరు తిరుపతి. అక్కడ ఏం బాగా కాకుంటే ఇక్కడ బాగా అవుతుందని చెప్పారు. ఇక్కడికి వచ్చి ట్రీట్మెంట్ తీసుకున్నాక కొంచెం బాగా అయిపోయింది. ಶುಗರ್, ಬಿಪಿ, ಅಸ್ತಮಾ, ಪಾರ್ಶ್ವವಾಯು, ಗ್ಯಾಂಗ್ರೀನ್ ಇತರೆ ಕಾಯಿಲೆಗಳಿಗೆ ಇಲ್ಲಿ ಔಷಧಿ ಸಿಗತ್ತೆ. ಆದ್ರೇನು ಮಾಡುವುದು? ಆಧುನಿಕ ಭರಾಟೆಯಲ್ಲಿ ಅರಣ್ಯ ನಾಶದಿಂದ ಪಾರಂಪರಿಕ ವೈದ್ಯಕೀಯ ಪದ್ಧತಿಗೆ ಬೇಕಾದ ಗಿಡ ಮೂಲಿಕೆಗಳು ಕಾಣೆಯಾಗ್ತಿರೋದು ವಿಪರ್ಯಾಸವೇ ಸರಿ. ಕೋಲಾರದಿಂದ ಡಿಎನ್ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಏನೇ ಆಗ್ಲಿ, ಆಧುನಿಕತೆಗೆ ಒಳಗಾಗಿ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಭ್ರಮೆಯಲ್ಲಿರೋ ನಾವು ಅದರಿಂದ ಹೊರಬಂದು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.